ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ಕಾರ್ನರ್ ಪ್ರಾಪರ್ಟಿ ತಂದಿದ್ದೀನಿ ತೋರಿಸೋದಕ್ಕೆ. ಇದು ಬಂದ್ಬಿಟ್ಟು ನಿಮಗೆ ಸೌತ್ ವೆಸ್ಟ್ ಕಾರ್ನರ್ BDA ಪ್ರಾಪರ್ಟಿ. ನಾನಿವಾಗ ಫಸ್ಟ್ ಫ್ಲೋರ್ ಹತ್ರ ಹೋಗ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ ಮನೆ. ಸೊ ಈ ಮನೆ ನೋಡಬೇಕು ಅನಿಸ್ತು, ಬಂದಿದ್ದೀನಿ, ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ನಾರ್ತ್ ಫೇಸಿಂಗಲ್ಲಿ ಮೇನ್ ಡೋರ್ ಇದೆ. ಸೈಟು ಪ್ರಾಪರ್ಟಿ ಬಂದ್ಬಿಟ್ಟು ನಾರ್ತ್ ವೆಸ್ಟ್ ಕಾರ್ನರು BDA ಪ್ರಾಪರ್ಟಿ. ಫಸ್ಟ್ ಫ್ಲೋರಲ್ಲಿ ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಸು. ವಾಲ್ ಕ್ಲಾಡಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲು ಮತ್ತು ಆ ಕಡೆ ಬ್ಲ್ಯಾಕ್ ಕಲರ್ದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಟೀಕುಡ್ ಮೇನ್ ಡೋರ್, ನಾರ್ತ್ ಫೇಸಿಂಗಲ್ಲಿ ಟೀಕುಡ್ ಮೇನ್ ಡೋರ್ ಇದೆ, ನೋಡ್ತಾ ಇರ್ಬೋದು. ಬನ್ನಿ ಇವಾಗ ಮನೆ ಒಳಗಡೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಸ್ಪೇಸಿಯಸ್ ಆಗಿದೆ. ಟಿವಿ ಕ್ಯಾಬಿನೆಟ್, ಫಾಲ್ ಸೀಲಿಂಗ್ ವರ್ಕು, ತುಂಬ ಲ್ಯಾವಿಶ್ ಆಗಿದೆ ಮನೆ. ವುಡ್ ವರ್ಕ್ ಅಂತೂ ತುಂಬ ವಾವ್ ಅನ್ನೋ ಥರ ಇದೆ, ಮಾರ್ಬಲೆಸ್ ಆಗಿದೆ. ಹಾಗೆ ಮುಂದೆ ನೋಡಿ, ನಿಮಗೆ ಲಿವಿಂಗ್ ಹಾಲಲ್ಲೇ ಒಂದು ಪೂಜಾ ರೂಮ್ ಇದೆ, ದೇವ್ರ ಮನೆ. ಈ ಸೈಡಿಂದ ನೀವು ಡೋರ್ ಎಂಟ್ರಿ ಆದರೆ ಮೇನ್ ಡೋರಿಂದ ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ಪೂಜಾ ರೂಮ್ದು ಗ್ಲಾಸು. ಇದಕ್ಕೂ ಕೂಡ ನಿಮಗೆಲ್ಲ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಪೂಜಾ ರೂಮ್ ಡೋರು. ಸೊ ಬನ್ನಿ ಪೂಜಾ ರೂಮ್ ಒಳಗಡೆ ಹೋಗೋಣ. ಇಲ್ಲೂ ಕೂಡ ನಿಮಗೆಲ್ಲ ಇಟಾಲಿಯನ್ ಮಾರ್ಬಲ್ಲು ಮತ್ತು ಬ್ಲ್ಯಾಕ್ ಕಲರ್ದು ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ವರ್ಕು ಪೂಜಾ ರೂಮಲ್ಲಿ. ಸ್ವಲ್ಪ ಇನ್ನು ವರ್ಕು ಪೆಂಡಿಂಗ್ ಇದೆ, ಸೊ ಫಿನಿಶ್ ಮಾಡಿ ಕೊಡ್ತಾರೆ. ಡೋರ್ಸ್ ಎಲ್ಲ ತುಂಬ ಡಿಸೈನ್ ಆಗಿ ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ನಿಮಗೆ ಲಿಫ್ಟ್ ಪೋರ್ಷನ್ನು. ನಾನು ಆವಾಗಲೇ ಹೇಳಿದಾಗೆ ಇದೆಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೊ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಒಂದು ಸ್ಟೋರೇಜ್ ಯೂನಿಟ್ ಇದೆ. ಏನು ಬೇಕಾದ್ರೂ ಮೆಟೀರಿಯಲು ಸ್ಟೋರ್ ಮಾಡ್ಕೋಬೋದು ಇಲ್ಲಿ. ಸೊ ಬನ್ನಿ ಹಾಗೆ ನಾವು ಕಿಚನ್ ಸೈಡ್ ಹೋಗೋಣ. ಕಿಚನ್ ಸೈಡ್ ಹೋದರೆ ನಿಮಗೆ ನೋಡಿ ವುಡ್ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಪ್ಯಾಂಟ್ರಿ ಯೂನಿಟ್ಟು, ಕಿಚನ್ನಲ್ಲಿ ಮೇಲ್ಗಡೆ ಎಲ್ಲ ಉಂಟು. ಸೊ ಎಲ್ಲ ಮಾಡ್ಯುಲರ್ ಕಿಚನ್, ಇಟಾಲಿಯನ್ ಮಾಡ್ಯುಲರ್ ಕಿಚನ್ನು. ಶಿಂಕು ಪಕ್ಕದಲ್ಲಿ ನಿಮಗೊಂದು ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. ಇದು ಯುಟಿಲಿಟಿ ಯೂಸ್ ಮಾಡ್ಕೋಬೋದು ಇದನ್ನು. ಸೊ ನಿಮಗೆ ಡೈನಿಂಗ್ ಸ್ಪೇಸ್ ಎಲ್ಲ ಹೀಗೆ ಬರುತ್ತೆ. ಡೈನಿಂಗ್ ಸ್ಪೇಸ್ ಎಲ್ಲ ಜಾಸ್ತಿ ಜಾಗ ಇದೆ. ಇಲ್ಲಿ ವಾಶ್ ಬೇಸಿನ್ ಬರುತ್ತೆ. ಪಕ್ಕದಲ್ಲಿ ಒಂದು ಬೆಡ್ರೂಮ್ ಇದೆ. ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ ಬೆಡ್ರೂಮ್ಗೆ. ಸೊ ಬನ್ನಿ ನಾವೀಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರಿಂದ ಮೇಲೆ ಹೋಗೋಣ. ನಾನೀಗ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀನಿ. ಸೇಮ್ ಇಲ್ಲಿ ಕೂಡ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿದ್ದಾರೆ. ಸ್ಟೆಪ್ಸ್ಗೂ ಕೂಡ SS ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ದಾರೆ. ಟಫ್ ಆ್ಯಂಡ್ ಗ್ಲಾಸ್.
ಸೊ ನಾನೀಗ ಸೆಕೆಂಡ್ ಫ್ಲೋರ್ ಬಂದಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ಸ್ ಇದೆ. ಬನ್ನಿ ನೋಡೋಣ. ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮು. ತುಂಬ ಲ್ಯಾವಿಶ್ ಆಗಿದೆ. ವಾರ್ಡ್ರೋಬ್ಸ್ ಏರಿಯಾ, ಡ್ರೆಸ್ಸಿಂಗ್ ಮಿರರ್, ಪಕ್ಕದಲ್ಲೇ ನಿಮಗೆ ಟಿವಿ ಕ್ಯಾಬಿನೆಟ್, ಅಟ್ಯಾಚ್ ವಾಶ್ರೂಮು, ಇನ್ಬಿಲ್ಟ್ ಕಾಟ್, ಓಕೆ. ಹಾಗೆ ಮುಂದೆ ಹೋದರೆ ನಿಮಗೆ ಇಲ್ಲಿ ಒಂದು ಬಾಲ್ಕನಿ ಸ್ಪೇಸ್ ಇದೆ. ಇದು ಬಂದು ನಿಮಗೆ ಬಾಲ್ಕನಿ ಸ್ಪೇಸ್. ಬನ್ನಿ ನಾವೀಗ ಅಪೋಸಿಟ್ ಸೈಡಲ್ಲಿ ಸೆಕೆಂಡ್ ಬೆಡ್ರೂಮ್ ಇದೆ, ಅದು ನೋಡೋಣ. ಈ ಒಂದು ಬೆಡ್ರೂಮ್ಗೂ ಕೂಡ ಇನ್ಬಿಲ್ಟ್ ಕಾಟ್ ಇದೆ. ಟಿವಿ ಕ್ಯಾಬಿನೆಟ್, ವಾರ್ಡ್ರೋಬ್ಸ್ ಏರಿಯಾ, ಹಾಗೆ ಮುಂದೆ ಬಂದು ನಿಮಗೆ ಅಟ್ಯಾಚ್ ವಾಶ್ರೂಮ್. ಈ ಕಾಟ್ ಬ್ಯಾಕ್ ಸೈಡಲ್ಲಿ ನಿಮಗೆ ವಾಶ್ರೂಮ್ ಬರುತ್ತೆ. ಸೊ ಈ ಒಂದು ಬೆಡ್ರೂಮ್ಗೆ ನಿಮಗೆ ರೋಡ್ ಸೈಡ್ಗೆ ದೊಡ್ಡದಾಗಿ ಬಾಲ್ಕನಿ ಸ್ಪೇಸ್ ಇದೆ. ತುಂಬ ದೊಡ್ಡದಾಗಿದೆ ಸ್ಪೇಸ್, ಬಾಲ್ಕನಿ ಸ್ಪೇಸ್ ಇದೆ. ವಾಲ್ ಕ್ಲಾಡಿಂಗ್ ಅಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಬ್ಲಾಕ್ ಕಲರ್ದು. ಬ್ಲಾಕ್ ಕಲರೇ ಫ್ಲೋರಿಂಗು ಕೂಡ ಇಲ್ಲಿ ಬ್ಲಾಕ್ ಕಲರ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಟಫನ್ ಗ್ಲಾಸು ರೈಲಿಂಗ್ಸ್, SS ರೈಲಿಂಗ್ಸ್ ಹಾಕಿದ್ದಾರೆ. ಮುಂದಗಡೆ ಎಲ್ಲ ನೋಡಿ ಗ್ರೀನರಿ ಯಾವ ರೀತಿ ಇದೆ. ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ BDA ಪ್ರಾಪರ್ಟಿ ಇದು. ಮುಂದೆ ಫ್ಯೂಚರಲ್ಲಿ ಕೂಡ ಇನ್ನೂ ಸಖತ್ತಾಗಿ ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲಿಂದ ಸ್ಕೂಲು ಕಾಲೇಜಸ್ ಎಲ್ಲ ತುಂಬ ಹತ್ರದಲ್ಲಿ ಇದ್ದಾವೆ. ಬನ್ನಿ ನಾವೀಗ ನೆಕ್ಸ್ಟ್ ಫ್ಲೋರ್ ಹೋಗೋಣ. ನೆಕ್ಸ್ಟ್ ಫ್ಲೋರಲ್ಲಿ ಏನಿದೆ ನೋಡೋಣ. ಸ್ಟೆಪ್ಸ್ ಹತ್ರನೂ ಕೂಡ ನೋಡಿ ಇಲ್ಲೆಲ್ಲ ಲೈಟ್ಸ್ ಹಾಕಿದ್ದಾರೆ. ಸೊ ನಾನೀಗ ನೆಕ್ಸ್ಟ್ ಫ್ಲೋರ್ ಬಂದಿದ್ದೀನಿ. ಇಲ್ಲಿ ಕೂಡ ನಿಮಗೆ 2 ಬೆಡ್ರೂಮ್ಸ್ ಇದೆ, ನೋಡೋಣ ಬನ್ನಿ. ಈ ಒಂದು ಬೆಡ್ರೂಮಲ್ಲೂ ಕೂಡ ನಿಮಗೆ ಇನ್ಬಿಲ್ಟ್ ಕಾಟ್ ಇದೆ, ನೋಡ್ತಾ ಇರ್ಬೋದು. ವಾರ್ಡ್ರೋಬ್ಸ್ ಏರಿಯಾ, ಹಾಗೆ ಮುಂದೆ ಬಂದರೆ ಡ್ರೆಸ್ಸಿಂಗ್ ಮಿರರ್, ಟಿವಿ ಕ್ಯಾಬಿನೆಟ್, ವಾಶ್ರೂಮು, ಸೊ ಪಕ್ಕದಲ್ಲಿ ಬಾಲ್ಕನಿ ಸ್ಪೇಸ್. ಬನ್ನಿ ಹಾಗೆ ಮುಂದೆ ಹೋಗೋಣ. ಲಿಫ್ಟ್ ಕನೆಕ್ಟಿವಿಟಿ ಈ ಒಂದು ಫ್ಲೋರ್ವರೆಗೂ ಇದೆ. ಸೊ ನಿಮ್ಗೆ ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ಹೋಮ್ ಥಿಯೇಟರ್ ರೂಮು ಅಥವಾ ಜಿಮ್ ರೂಮ್. ಫ್ಲೋರಿಂಗ್ ಎಲ್ಲ ನಿಮಗೆ ವುಡನ್ ಫಾರ್ಮ್ಯಾಟ್ ಟೈಲ್ಸ್ ಹಾಕಿದ್ದಾರೆ. ಈ ಒಂದು ಹೋಮ್ ಥಿಯೇಟರ್ ರೂಮಲ್ಲೂ ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ಟೋಟಲ್ ಆಗಿ 5 ಬೆಡ್ರೂಮ್ಸ್ ತೋರಿಸಿದ್ದಾಯಿತು, ನೋಡಿದ್ದಾಯಿತು. ಸೊ ನಾನೀಗ ಮೇಲ್ಗಡೆ ಹೋಗ್ತಾ ಇದ್ದೇನೆ ನೆಕ್ಸ್ಟ್ ಫ್ಲೋರ್ಗೆ. ನೆಕ್ಸ್ಟ್ ಫ್ಲೋರಲ್ಲಿ ಏನಿದೆ ನೋಡೋಣ ಬನ್ನಿ. ಇಲ್ಲಿ MS ಗೇಟ್ ಇಟ್ಟಿದ್ದಾರೆ ಟೆರೆಸ್ ಹೋಗೋದಕ್ಕೆ.
ಇದು ಬಂದು ನಿಮಗೆ ಲಿಫ್ಟ್ ರೂಮು. ಇಲ್ಲಿ ಬಟ್ಟೆ ಏನಾರು ವಾಶ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರೊವಿಷನಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಲ್ಲಿ ಇಟ್ಕೊಳ್ಬೋದು ಅಥವಾ ಏನಾದ್ರು ಮೆಟೀರಿಯಲ್ ಇಟ್ಕೋಬೋದು. ಬನ್ನಿ ಇವಾಗ ಗ್ರೌಂಡ್ ಫ್ಲೋರ್ ಹೋಗೋಣ. ನಾನು ಇವಾಗ ಗ್ರೌಂಡ್ ಫ್ಲೋರ್ಗೆ ಬಂದಿದ್ದೇನೆ. ನೋಡ್ತಾ ಇರ್ಬೋದು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 2 ಗೇಟ್ ಬರುತ್ತೆ. ಎರಡೂ ವೆಹಿಕಲ್ ಮೂಮೆಂಟ್ ಗೇಟೆ. ಒಂದು 4 ಗಾಡಿ ನಿಲ್ಲಿಸ್ಕೋಬೋದು, 4 ವೀಲರ್ ಕಾರ್ ನಿಲ್ಲಿಸ್ಕೋಬೋದು. ಆ ಥರ ಸ್ಪೇಸಿಯಸ್ ಆಗಿ ಜಾಗ ಇದೆ. KEB ಮೀಟರ್ಸ್ ಎಲ್ಲ ಇಲ್ಲಿ ಬರುತ್ತೆ. ಇವ್ರದ್ದೇ ಓನ್ ಬೋರ್ವೆಲ್ ಇದೆ. ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ಇಲ್ಲಿ ಕೆಳಗಡೆನೆ ಪ್ರೊವಿಷನಿಂಗ್ ಮಾಡಿದ್ದಾರೆ. ಎಲ್ಲ ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಎಲ್ಲ. ಲಿಫ್ಟ್ ರೂಮು, ಗ್ರೌಂಡ್ ಫ್ಲೋರಿಂದನೇ ನಿಮಗೆ ಲಿಫ್ಟು ಸ್ಟಾರ್ಟ್ ಆಗ್ತದೆ. ಇದು ರೋಡ್ ಸೈಡು, ನಿಮಗೆ ವೆಸ್ಟ್ ಫೇಸಿಂಗ್ ಸೈಟು. ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊತ್ತು ಈ ಮನೆ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಇದ್ರ ಸೈಟಿಗೆ ಸಂಬಂಧಪಟ್ಟಂಗೆ, ಈ ಮನೆಗೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಪ್ರೈಸು ಕೂಡ ಡಿಸ್ಕ್ರಿಪ್ಷನಲ್ಲೇ ಇರುತ್ತೆ. ನಿಮ್ದು ಯಾವ್ದಾದ್ರು ಪ್ರಾಪರ್ಟಿ ಸೇಲ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೂರು ಪ್ರಾಪರ್ಟೀಸ್. ಪ್ಲೀಸ್ ಸಬ್ಸ್ಕ್ರೈಬ್.